ಭಾಗ್ಯನಗರದಲ್ಲಿ ಬಂಟಿಂಗ್ಸ್ ಜಟಾಪಟಿ ಪ್ರಕರಣ ಹಿಂದೂಗಳ ಆಕ್ರೋಶದ ಬೆನ್ನಲ್ಲೇ ತೆರವು ಕೈಬಿಟ್ಟ ಖಾಕಿ ಇನ್ಸ್ಪೆಕ್ಟರ್ ಭರವಸೆಯ ಬಳಿಕ ಪ್ರತಿಭಟನೆಯೂ ಕೂಡ ಅಂತ್ಯ. ನಾಳೆ ಭಾಗ್ಯನಗರ ಪಟ್ಟಣಕ್ಕೆ ಭೇಟಿಯನ್ನು ನೀಡಲಿದ್ದಾರೆ ಸಿಎಂ ಸಾಗುವ ಮಾರ್ಗದಲ್ಲಿ ಕೇಸರಿ ಬಂಟಿಂಗ್ಸ್ ಅನ್ನು ಹಾಕಲಾಗಿತ್ತು. ಸಿಎಂ ಸಂಚಾರಕ್ಕೆ ತೊಂದರೆ ಹಿನ್ನೆಲೆ ತೆರವಿಗೆ ಮುಂದಾದ ಖಾಕಿ ಬಳಿಕ ಇನ್ಸ್ಪೆಕ್ಟರ್ ಜಯಪ್ರಕಾಶ್ ವಿರುದ್ಧ ಹಿಂದೂಗಳು ಪ್ರತಿಭಟನೆ ಮಾಡಿದ್ರು. ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು ಬಿಜೆಪಿ ನಾಯಕರು. ಇದರಿಂದ ಭಾಗ್ಯನಗರ ಪಟ್ಟಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೊನೆಗೆ ಹಿಂದೂಗಳ ಆಕ್ರೋಶಕ್ಕೆ ಮಣಿದಂತ ಪೊಲೀಸ್ ಇಲಾಖೆ ಕೇಸರಿ ಬಂಟಿಂಗ್ಸ್ ಅನ್ನು ತೆರವುಗೊಳಿಸುವ ನಿರ್ಧಾರವನ್ನ ಕೈಬಿಟ್ಟಿತು. ಅದಾದ್ಮೇಲೆ ಎಲ್ಲವೂ ಕೂಡ ಸರಿ ಹೋಯಿತು. ನಮಗೆ ಸಂಜೆ 5 ಗಂಟೆಗೆ ಜಯಪ್ರಕಾಶ್ ಸಿಪಿಐ ಅವರು ನಮಗೆ ಫೋನ್ ಮಾಡಿದ್ರು. ನಮ್ಮ ಪಟ್ಟಣ ಪಂಚಾಯತಿ ನೀವು ಅವರಿಂದ ನಮಗೆ ಫೋನ್ ಮಾಡಿಸಿದ್ರು ಮತ್ತು ನೀವು ನಿಮ್ಮ ಕಟ್ಟಿದ ಭಗವಾ ಜೆಂಡಾವನ್ನು ತೆಗೆಯಿರಿ ಅಂತ ಹೇಳಿದರು. ನಾವು ಹೇಳಿದವರಿಗೆ ನಾವು 50 ವರ್ಷದಿಂದ ಇದು ಸಂಪ್ರದಾಯ ಮಾಡ್ತಾ ಬಂದಿದ್ದೇವೆ, ನಾವು ಈಗ ಕಟ್ಟಿಲ್ಲ. ಅವರು ನಾವು 15 ದಿವಸ ಮುಂಚಿತವಾಗಿ ಈ ಒಂದು ಜೆಂಡಾವನ್ನು ಕಟ್ಟಿದ್ದೇನೆ, ಹೀಗಾಗಿ ನಾವು ಹುಣ್ಣಿಮೆ ಮಠ ಯಾವುದು ತೆಗಿಲಿಕ್ಕೆ ಬರೋದಿಲ್ಲ, ನೀವು ಬಹಳ ಒತ್ತಡ ಕೊಟ್ಟಲ್ಲಿ ನಾವು ನಮ್ಮ ಸಮಾಜದವರಿಗೆ ತಿಳಿಸಿ ಮುಂದಿನ ಕ್ರಮ ನಾವು ಮಾತಾಡ್ತೀನಿ ಅಂತ ಹೇಳಿದ್ದೆ. ಯಾವ ಕಣಕ್ಕೆ ತೆಗಿಸ್ಲಿಕ್ಕೆ ಹೇಳಿದ್ರು ಅವರು ಏನು ಅಂತ? ಅವರು ಸಿಎಂ 6ನೇ ತಾರೀಕಿಗೆ ಬರ್ತಾರೆ, ಅದಕ್ಕೆ ನಾವು ತೆಗಿಬೇಕಾಗತ್ತಂತ ಅವರು ಹೇಳಿದ್ರು ನಮಗೆ. ಅದೇ ನಾವು ಅದರಿಂದ ಏನು ತೊಂದರೆ ಆಗುತ್ತೆ ಅಂತ ನಾವು ಕೇಳಿದಾಗ ಇಲ್ಲ ಅದು ಹಂಗೆ ಮ್ಯಾಲಿಂದ ಬಂದಿತ್ತು, ನಾವು ಏನೂ ಮಾಡೋಕ್ಕಿಲ್ಲ ಅಧಿಕಾರಿಗಳು ಅಂತ ಹೇಳಿದ್ರು. ನಾವು ಅಂದೆ ಅವ್ರಿಗೆ ಲೇಖಿ ಕೊಡ್ರಿ, ಲೇಖಿ ಏನೈತಿ ನಮ್ಗೆ ಕೊಡ್ರಿ, ಮುಂದೆ ಮಾತಾಡೋಣ, ನಮ್ಮ ಹಿರಿಯ ನಾ ತಿಳಿಸ್ತೀನಿ ಅಂತ ಹೇಳಿದ್ವಿ. ನಾವು ತೆಗೆಯೋದಿಲ್ಲ ಈಗ, ನಮ್ಮ ಸಂಪ್ರದಾಯ ಐತಿ. ಹುಣ್ಣಿಮೆ ಮಠ ನಾವು ಏನು ಮುಟ್ಟಾಕ್ ಬರ್ತದೆ. ಈಗ ನೋಡಿ ದೇವಸ್ಥಾನದ ಬಾಗಿಲ ಹಾಕಿದ್ದೈತಿ, ದೀಪ ಹಚ್ಚಂಗಿಲ್ಲ, ಒಳಗಡೆ ಯಾರು ಹೋಗಂಗಿಲ್ಲ, ಪ್ರವೇಶ ಇಲ್ಲ. ಅದು ಹುಣ್ಣಿಮೆ ಮಠ ಬಾಗಿಲ ಹಾಕಿದ್ದೈತಿ. ಇವಾಗ 18 ಫೂಟ್ ಹೈಟ್ ಐತ್ರಿ, ಅವ್ರಿಗೆ ಅಭ್ಯಂತರ ಇಲ್ಲ. ನಾವು ಸಿಎಂ ಬರ್ತಾನೆ ನಾವು ವೆಲ್ಕಮ್ ಮಾಡ್ತೀವಿ. ಆದ್ರೆ ಇವೆಲ್ಲ ಸುಮ್ಮನೆ ಊರಲ್ಲಿ ಇಂಥವೆಲ್ಲ ಮಾಡೋದ್ರಿಂದ ತಾವಾಗಿಯೇ ನಮ್ಮ ಎಲ್ಲ ಹುಡುಗರಿಗೆ ಮತ್ತೆ ಇದು ಮಾಡಿದಂಗೆ ಆಗ್ತದೆ. ಈ ನಾಡಿನ ಆರಾಧ್ಯ ದೇವತೆಯಾದ ಶ್ರೀ ಅಂಬಾಭವಾನಿಯ ಕಳೆದ 1 ವಾರದಿಂದ ಇವತ್ತು ನವರಾತ್ರಿಯನ್ನು ಆಚರಿಸ್ಕೊಳ್ತಾ ಬಂದಿದ್ದಾರೆ. ಇವತ್ತು ಜನ ಒಂದು ಆಚರಣೆ ಮಾಡಬೇಕಾದ್ರೆ ಅವ್ರಿಗೆ ಆದಂಥ ಬಂಟಿಂಗು, ಅವ್ರಿಗೆ ಆದಂಥ ಒಂದು ಸಿಂಬಲ್ ಜೆಂಡಾವನ್ನು ಕಟ್ಕೊಂಡು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಆದರೆ ಇವತ್ತು ಅಚಾನಕ್ಕಾಗಿ ಪೊಲೀಸರು ಸಮಾಜದವರಿಗೆ ಫೋನ್ ಮಾಡಿ ನೀವು ಈ ಕಟ್ಟಿರ್ತಕ್ಕಂಥ ಕೆಂಪು ಕಲರ್ ಆಗಂಥ ಕೇಸರಿಯ ಬಂಟಿಂಗನ್ನು ತೆಗಿಬೇಕು ಅಂತೇಳಿ ಇವತ್ತು ಇಲ್ಲಿ ಬಂದು ಆದೇಶ ಮಾಡಿ ಅದನ್ನು ತೆಗೆಯಕ್ಕೆ ಆದೇಶವನ್ನು ಸಮಾಜದವ್ರಿಗೆ ಕೊಟ್ಟಿದ್ದಾರೆ. ಇವತ್ತು ಅದು ಏಕೋ ಏನೋ ಒಂದು ಗೊತ್ತಿಲ್ಲ, ಅದು ಕೇಸರಿ ಬಣ್ಣ ಇರೋದಕ್ಕೆ ತೆಗಿಸ್ತಾ ಇದ್ದೀವಿ ಅನ್ನೋ ಅರ್ಥದಲ್ಲಿ ಇವತ್ತು ಪೊಲೀಸರು ಮಾತಾಡಿದ್ರು. ಇವತ್ತು ಯಾಕಂದ್ರೆ ಪೊಲೀಸರು ನಾಳೆ ಬಿಟ್ಟು ನಾಡಿದ್ದು ಇಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೋಸ್ಕರ ಬರ್ತಾ ಇದ್ದಾರೆ. ಆ ಉದ್ಘಾಟನೆ ಬರೋ ಈ ಮಾರ್ಗದಲ್ಲಿ ಕೇಸರಿ ಬಣ್ಣ ಇರಬಾರ್ದು ಅನ್ನೋದಕ್ಕೆ ಒಂದೇಗೋಸ್ಕರ ಇವತ್ತು ಅದನ್ನು ಕಿತ್ತಾಕ್ಲಿಕ್ಕೆ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಎಲ್ಲ ಜನತೆ ಸೇರ್ಕೊಂಡು, ಯಾಕಂದ್ರೆ ಅದು ಭಕ್ತಿಯಿಂದ ಕಟ್ಟಿರ್ತಕ್ಕಂಥ ಬಟ್ಟಿಂಗು. ಇವತ್ತು ಅವರು ಪೂಜೆ ಮುಗಿಸಿ, ನಿನ್ನೆಗೆ ಪೂಜೆ ಮುಗಿಸಿ ಬರೋ ಹುಣ್ಣಿಗೆವರೆಗೂ ಅದನ್ನ ಯಾರು ಗುಡಿಯಲ್ಲಿ ಇರ್ತಕ್ಕಂಥದ್ದು ಯಾವುದನ್ನೂ ಮುಟ್ಟೋದಿಲ್ಲ. ಅದನ್ನು ಮುಟ್ಟಬಾರ್ದನ್ನ ಒಂದು ನಂಬಿಕೆಗೋಸ್ಕರ ಅದನ್ನು ಕಟ್ಟಿರೋದು. ಆದ್ರೆ ಆ ಸಂಪ್ರದಾಯನ ಮುರಿಲಿಕ್ಕೆ ಪೊಲೀಸರು ಇವತ್ತೇನು ಒಂದು ಮುಖ್ಯಮಂತ್ರಿ ಅವರಿಗೆ ಏನು ಕೇಸರಿ ಬಣ್ಣ ಆಗೋದಿಲ್ಲ, ಆ ಬಣ್ಣವನ್ನು ತೆಗಿಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಸಾರ್ವಜನಿಕರ ಮೇಲೆ ಒತ್ತಾಯವನ್ನು ಹೇರಿ ಹೆದರಿಕೆಯನ್ನು ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಇಲ್ಲಿ ಇರ್ತಕ್ಕಂಥ ಜನತೆ ಎಲ್ಲರೂ ನಿರ್ಧಾರ ಮಾಡಿದ್ದಾರೆ, ಅದನ್ನ ಯಾರು ನಾವು ಮುಟ್ಟಕ್ಕೆ ಬಿಡೋದಿಲ್ಲ. ಅದನ್ನ ಯಾವ್ದಾದ್ರು ಒಂದೇನಾದ್ರೂ ಪೊಲೀಸರು ಮುಟ್ಟಿದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ನಾನು ಇವತ್ತು ಜನರು ತೀರ್ಮಾನ ಮಾಡಿದ್ದಾರೆ. ಈ ನಾಡಿನ